234ನೇ ಪ್ರಶ್ನೆಯನ್ನ ಕೇಳ ಬಯಸ್ತೀನಿ ತಮ್ಮ ಮುಖಾಂತರ. ಒದಗಿಸಲಾಗಿದೆ. ಮನೆ ಅಧ್ಯಕ್ಷರೇ, ಒಂದು ಆಶ್ಚರ್ಯ ಅಂದ್ರ, ನಾ ಈಗ 2 ವರ್ಷದಿಂದ ಕ್ವಶನ್ ಕೇಳಿದ್ನಿ. ಆಗು ಕಾರ್ಮಿಕರ ಸಂಖ್ಯೆ 8731 ಇತ್ತು. ಈಗೂ 8731 ಅದ. ಅನೇಕ ಕಾರ್ಮಿಕರು ಅರ್ಜಿ ಹಾಕಿ ಕಾಯ್ತಾ ಇದ್ದಾರೆ. ಅಲ್ಲಿ ಏನೂ ಸ್ಪಂದನೆ ಆಗ್ತಾ ಇಲ್ಲ ಕಾರ್ಮಿಕ ಇಲಾಖೆ ಒಳಗೆ. ನೀವು ತರ್ಸ್ಕೊಡ್ರಿ, ಯಾವ ವರ್ಷ ಎಟ್ಟೆಟ್ ಕೊಟ್ರು ಅನ್ನೋದು ಅದನ್ನ ಅಂಕಿ ಸಂಖ್ಯೆ ಕೊಡ್ರಿ. ಅವ್ರು ಕೊಡ್ತಾನೆ ಇಲ್ಲ. ನೀವು ಅವ್ರ ಮ್ಯಾಗೇನು ಕಂಟ್ರೋಲ್ ಇಲ್ಲ ಗೊತ್ತಿಲ್ಲ. ಯಾರು ಕಾರ್ಮಿಕರಿಗೆ ಕಾರ್ಡ್ ಕೊಡ್ತಾ ಇಲ್ಲ. ಅನೇಕ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಡ್ರೈನೇಜ್ ಕಾರ್ಮಿಕರು, ಇವರೆಲ್ಲಾ ಕಾರ್ಮಿಕರು ಅರ್ಜಿ ಹಾಕಿ ಕಾಯ್ತಾ ಇದ್ದಾರೆ. ಅವ್ರಿಗೆ ನಾವು ಮನೆಗಳನ್ನು ಕೊಟ್ಟಿವಿ, PMI ಮನೆಗಳನ್ನು ಕೊಟ್ಟಿವಿ. ಅದಕ್ಕ ಕಾರ್ಮಿಕ ಇಲಾಖೆ ಕಾರ್ಡ್ ಇತ್ತಂದ್ರೆ 2 ಲಕ್ಷವರೆಗೆ ಅವರಿಗೆ ಸಹಾಯಧನ ಸಿಗುತ್ತದ. ಅವರು ದುಡ್ಡು ತುಂಬಲಿಕ್ಕೂ ಆಗುದಿಲ್ಲ. ಹಿಂಗಾಗಿ ಆ ಮನೆಗಳ ನಿಂತು ಬಿಟ್ಟಾವು, ಕಟ್ಟಡ ಹಾಫ್ ಡನ್ ಆಗ್ಯಾವ. ಈ ಕಾರಣಕ್ಕಾಗಿ ನೀವು ಯಾವ ಅರ್ಜಿ ನೀವು ಹೇಳೋರಿಗಿದೆ ಇಲ್ಲಿ ಕೊಟ್ಟರಿ ಉತ್ತರದೊಳಗೆ ನಿರಂತರವಾಗಿ ಅವ ಪ್ರಾರಂಭದಾವತ್ತು ಇವು ನೋಂದಣಿ, ಆದ್ರೆ ಯಾವ್ದು ಒಂದು ಮಾಡ್ತಾ ಇಲ್ಲ. ಅದಕ್ಕೇನು ಪರಿಹಾರ, ಏನ್ ರೀತಿ ಕ್ರಮ ತಗೋತೀರಿ ಮಾಡ್ರಿ ಅನ್ನುವಂಥದ್ದನ್ನು ನಾ ಹೇಳ್ತೇನೆ. ಬಡವರಿಗೆ ಅನ್ಯಾಯ ಆಗ್ತದ ಇಲಾಖೆ ಇದ್ದಿಂದ. ಇರ್ತಕ್ಕಂಥದ್ದು ಅವರ ಮತಕ್ಷೇತ್ರದಲ್ಲಿ ಎಷ್ಟು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತ ತಾವು ಕೇಳಿದ್ರಿ. ಅದಕ್ಕೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ತಾವೇನು ಕೇಳ್ತಾ ಇದ್ದೀರಿ, ಈಗ ನಮ್ಮ ಕಡೆ ಇರ್ತಕ್ಕಂಥ ಲೇಬರ್ಸ್ಗಳು ಮನೆಗಳನ್ನ ಕಟ್ತಾ ಇದ್ದಾರೆ, ಅವರಿಗೆ ನೀವು ಬೋರ್ಡ್ ವತಿಯಿಂದ ದುಡ್ಡು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅದೇ ಕುತ್ಕೊಳ್ಳಿ ಹೇಳ್ತೀನಿ. 8,000 ಚಿಲ್ಡ್ರನ್ ಇರ್ತಕ್ಕಂಥವ್ರು ಕಾರ್ಡ್ ಹೋಲ್ಡರ್ಸ್. ಅವರು ಕನ್ಸ್ಟ್ರಕ್ಷನ್ ವರ್ಕರ್ ಬೋರ್ಡ್ ಆಗಿ ನಮ್ಮಲ್ಲಿ ರಿಜಿಸ್ಟರ್ಡ್ ಆಗಿದ್ದಾರೆ. ಬೇರೆ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಸುಮಾರು 2,000 ಚಿಲ್ಡ್ರನ್ ಇದ್ದಾರೆ. 14 ಡಿಪಾರ್ಟ್ಮೆಂಟ್ಗಳು, ನಮ್ಮಲ್ಲಿ ಏನು 43 ಸಬ್ ಸೆಕ್ಟರ್ಗಳಂತ ನಾವು ಅನ್ಆರ್ಗನೈಸ್ ಸೆಕ್ಟರ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದರಲ್ಲಿ ಸುಮಾರು 2,000 ಚಿಲ್ಡ್ರನ್ ಜನರು ನಿಮ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ತಮ್ಮ ಪ್ರಶ್ನೆ ವ್ಯಾಲಿಡ್ ಇದೆ. ನಮ್ಮ ಕನ್ಸ್ಟ್ರಕ್ಷನ್ ಲೇಬರ್ಗೆ ಕನ್ಸ್ಟ್ರಕ್ಷನ್ ಬೋರ್ಡ್ ಲಿಂದ ದುಡ್ಡು ಕೊಡಬೇಕು, ನಮ್ಮ ಮನೆಗಳು ಕಟ್ಕೊಂತ, ಅದಕ್ಕೆ ಒಂದು ಪ್ರೊಸೀಜರ್ ಇದೆ. ನಮ್ಮ ಬೋರ್ಡ್ ನಲ್ಲಿ ಪಾಸ್ ಆಗ್ಬೇಕು. ನಾವು ಬೆನಿಫಿಷಿಯರ್ನ ಬೋರ್ಡ್ ನಲ್ಲಿ ಆಯ್ಕೆ ಮಾಡಿದ್ರೆ ಮಾತ್ರ ದುಡ್ಡು ಕೊಡಬಹುದು. ಮುಂದೆ ಬರ್ತಕ್ಕಂಥಗಳಲ್ಲಿ ನಮ್ದೇ ಕನ್ಸ್ಟ್ರಕ್ಷನ್ ಬೋರ್ಡ್ ಲಿಂದ ಮುಂದೆ ಬರ್ತಕ್ಕಂಥಗಳಲ್ಲಿ ಯಾರು ಜೆನ್ಯೂನ್ ಆಗಿ ಲೇಬರ್ ಕಾರ್ಡ್ಗಳು ಹೊಂದಿರ್ತಾರೆ, ಯಾರು ಜೆನ್ಯೂನ್ ಇದ್ದಾರೆ, ಅವರಿಗೆ ಮುಂದೆ ಮನೆ ಕಟ್ಟತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೀವಿ. ಸ್ವಲ್ಪ ಸಹಕಾರ ಇರಲಿ. ಕಳೆದ ಬಾರಿ ತಾವು ನೇಕಾರರ ವಿಷಯವನ್ನು ಎತ್ತಿದ್ರು. ನನಗೆ ನೇಕಾರರಿಗೆ ನಾವೀಗ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ನಲ್ಲಿ ತಂದಿದ್ದೀವಿ. ತಮ್ಮ ಮಾಹಿತಿಗೆ ಇರಲಿ. ಸನ್ಮಾನ್ಯ ಅನಿಲ್ ಕುಮಾರ್, 4-5 ವರ್ಷದಿಂದ 8,721 ಕಾರ್ಮಿಕರ ರಿಜಿಸ್ಟ್ರೇಷನ್ ಅದಾರ ನಿಮ್ಮಲ್ಲಿ. ಆದ್ರೆ ಇದು ಇಲಾಖೆ ಏನ್ ಮಾಡ್ತದ, ತಿಂಗಳ ಯಾವ ಹೊಸ ಅರ್ಜಿಗಳು ಬರ್ತಾವ ಅವ್ರಿಗೆ ಲೇಬರ್ ಕಾರ್ಡ್ ಇಶ್ಯೂ ಮಾಡ್ಬೇಕಲ್ಲ, ಅದ ಆಗ್ತಾ ಇಲ್ಲ. ಅದನ್ನ ನಾ ಹೇಳಾತೇನೆ ನಿಮ್ಗೆ. 8,731 ಅದಾರ್ಕ ಲೇಬರ್ ಕಾರ್ಡ್ ಹೊಂದ್ಯಾರ ನಮ್ಮ ಕ್ಷೇತ್ರದಾಗ. ಅದ್ರ ಈಗ ಹೊಸ ಪ್ರೋಗ್ರೆಷನ್, ಈ ಲೇಬರ್ ಕಾರ್ಡ್ ವಯಸ್ಸಾದ್ರೂ ಅಟ್ಟ ಇರ್ತಾರ, ಅವರೇ ಇರ್ತಾರ. ಮತ್ತೆ ಹೊಸ ಲೇಬರ್ ಬರ್ಬೇಕು ಬೇಡ, ಜಾಸ್ತಿ ಆಗ್ಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.